ಓಂ ಶಾಂತಿ ಇವರೇ, ನಿಮಗೆ ಹಾಗೂ ನಿಮ್ಗೆ ಯಾರು ಇಷ್ಟಪಡ್ತಾ ಒಳ್ಳೆಯವರು ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ. ಇವರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಚಕ್ರ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮ ಓಂ ಆದಿಶಕ್ತಿ ದೇವಾಲಯ ಅಥವಾ ಕ್ಷೇತ್ರ ಲಕ್ಕೋಜನಹಳ್ಳಿ ಬನ್ನಿಕೊಪ್ಪ, ಕೈಲಾಂಚ ಹೋಬಳಿ, ರಾಮನಗರ ತಾಲೂಕು ಹಾಗೂ ಜಿಲ್ಲೆ. ಇಲ್ಲಿ 22ನೇ ತಾರೀಕು ಶುಕ್ರವಾರ 2024ನೇ ಇಸ್ವಿ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಇಲ್ಲಿ ನಡೆಸಿಕೊಡಲಾಯಿತು. ಅಲ್ಲಿನ ಮುಖ್ಯಸ್ಥರು, ಸುತ್ತಮುತ್ತಲಿನ ಗ್ರಾಮಗಳ ಹಾಗೂ ನಗರದ ಭಕ್ತಾದಿಗಳು ಹಾಗೂ ಅಲ್ಲಿನ ಸ್ಥಾನಪಾಲಕ ಶಕ್ತಿ. ಈ ಕಾರ್ಯಕ್ರಮದ ಭಾಗ 1 ಈಗಾಗಲೇ ನಾನು ಯೂಟ್ಯೂಬಲ್ಲಿ ಶೇರ್ ಮಾಡಿದ್ದೀನಿ. ಈಗ ಅನಂತರ ಭಾಗ 2 ಸಹ ನಾನು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆಮೇಲೆ ಭಾಗ 3 ಈಗ ನೀವು ಭಾಗ 3ನ ನೋಡ್ತೀರ. ಭಾಗ 3ನ ನೀವು ಇಲ್ಲಿ ನೋಡ್ತೀರ. ಯಾರು ಭಾಗ 1 ಭಾಗ 2 ನೋಡಿಲ್ಲ ಅವರು ತಪ್ಪದೆ ಭಾಗ 1, 2ನ ನೋಡಿ. ಹಾಗೆ ಈ ಭಾಗ 3ನ ಪೂರ್ತಿಯಾಗಿ ನೋಡಿ. ನಿಮಗೆ ಓಂ ಶ್ರೀ ಆದಿಶಕ್ತಿ ಕ್ಷೇತ್ರ ಅಥವಾ ದೇವಾಲಯ ಲಕ್ಕೋಜನಹಳ್ಳಿ ಬನ್ನಿಕೊಪ್ಪ ಪಕ್ಕದಲ್ಲಿ, ಕೈಲಾಂಚ ಹೋಬಳಿ, ರಾಮನಗರ ತಾಲೂಕು ಜಿಲ್ಲೆ, ಇಲ್ಲಿನ ಮಾಹಿತಿ ನಿಮಗೆ ಸಿಗುತ್ತೆ. ಈ ಪುಣ್ಯ ಕಾರ್ಯದಲ್ಲಿ ನೀವೆಲ್ಲ ಭಾಗಿಯಾಗಬೇಕಂತ ನಾನು ಬಯಸ್ತೀನಿ. ಈಗ ನಾವು ಓಂ ಶ್ರೀ ಆದಿಶಕ್ತಿ ದೇವಾಲಯ ಲಕ್ಕೋಜನಹಳ್ಳಿ ಮುಂದೆ ಇದ್ದೀವಿ. ಈಗ ಮುಂದೆ ನಾವು ಪ್ರಾರಂಭ ಮಾಡಿದ್ದೀವಿ ಹೋಮ ಕಾರ್ಯಕ್ಕೆ. ಮೊದಲು ಪಂಚಭೂತಗಳಿಗೆ, ಅಲ್ಲಿನ ಸ್ಥಾನಪಾಲಕ ಶಕ್ತಿಗಳಿಗೆ ನಾವು ನೈವೇದ್ಯವನ್ನು ಸಲ್ಲಿಸಬೇಕಾಗುತ್ತೆ. ಹಾಗೆ ಪ್ರಾರ್ಥನೆ ಸಲ್ಲಿಸಬೇಕಾಗುತ್ತೆ. ಯಾಕೆಂದರೆ ಅಲ್ಲಿನ ಸ್ಥಾನಶಕ್ತಿಗಳಿದಾವಲ್ಲ, ಕ್ಷೇತ್ರ ಪಾಲಕ ಶಕ್ತಿಗಳು, ಆ ಶಕ್ತಿಗಳು ಈಗ ನೋಡಿ ಇಲ್ಲಿ ಶ್ರೀ ಅಷ್ಟನಾಗ, ಅಷ್ಟರುದ್ರ, ಅಷ್ಟಭೈರವ, ಜೊತೆಗೆ ನವಶಕ್ತಿ ದೇವತೆಗಳು ಇಲ್ಲಿದ್ದಾವೆ. ಅವರ ಒಂದು ಟೀಮ್ ಇರುತ್ತೆ, ತಂಡ, ಗಣಗಳು ಅಂತ, ದೇವಗಣಗಳು, ವಾಹನ ಗಣಗಳು, ಹಾಗೆ ಕ್ಷೇತ್ರ ಪಾಲಕ ಶಕ್ತಿ, ಸುತ್ತಲೂ ದಿಕ್ಪಾಲಕ ಶಕ್ತಿ, ಇವೆಲ್ಲವೂ ಇರುತ್ತೆ. ನಾವೆಲ್ಲೇ ಹೋದರೂ ಯಾವುದೇ ಪೂಜೆ ಮಾಡಿದ್ರು ಮೊದಲು ದಿಕ್ಪಾಲಕ ಹಾಗೂ ಅಲ್ಲಿನ ಸ್ಥಾನಪಾಲಕ ಶಕ್ತಿಗಳಿಗೆ ನಾವು ನೈವೇದ್ಯವನ್ನು ಸಲ್ಲಿಸಬೇಕು. ಈಗ ನಾನು ಅದೇ ಮಾಡಿದ್ದು. ನಿಂಬೆಹಣ್ಣು ಇಲ್ಲಿ ನೈವೇದ್ಯ. ಹಾಗೆ ನಿಂಬೆಹಣ್ಣು ಬಲಿ ಕೊಡಲಾಗುತ್ತೆ. ಕೆಟ್ಟ ಶಕ್ತಿಗಳು ಅಲ್ಲಿ ಇರಬಾರ್ದಂತ ಬಲಿ ಕೊಡಲಾಗುತ್ತೆ ನಿಂಬೆಹಣ್ಣನ್ನು. ನಂತರ ಅನ್ನವನ್ನು ನೈವೇದ್ಯವಾಗಿ ಇಡಲಾಗುತ್ತೆ, ಕರ್ಪೂರ ಹಚ್ಚಿ, ಉದ್ಬತ್ತಿ ಹಚ್ಚಿ. ಅನಂತರ ಹೋಮ ಎಲ್ಲ ಪ್ರಾರಂಭ ಆಗುತ್ತೆ. ಹೋಮ ಪೂಜೆ ಶ್ರೀಚಕ್ರಕ್ಕೆ ನೀವು ನೋಡ್ಬೋದು. ಇಲ್ಲಿ ಈಗ ಎಲ್ಲರೂ ವೈಟ್ ಬಟ್ಟೆ ಹಾಕ್ಕೊಂಡಿದ್ದಾರೆ. ವೈಟ್ ಬಟ್ಟೆ ಹಾಕ್ಕೊಂಡಿರೋರು ದೀಕ್ಷೆ ತಗೊಳ್ಳೋಕ್ಕೆ ಸಿದ್ಧರಾಗಿದ್ದಾರೆ. ಓಂ ಶ್ರೀ ಶಕ್ತಿ ಮಹಾತ್ಮ ಜ್ಞಾನ ಮಂದಿರದ ವಿದ್ಯಾರ್ಥಿಗಳವರು. ಅನಂತರ ಇಲ್ಲಿ ಈ ದೇವಸ್ಥಾನದ ರವಿ ಈ ಕಡೆ ಇದ್ದಾರಲ್ಲ, ಶ್ರೀಚಕ್ರ ಪಕ್ಕದಲ್ಲಿದೆ ನೋಡ್ರಿ. ಶ್ರೀಚಕ್ರ ಅಲ್ಲಿ ಇಟ್ಟಿದ್ದೀವಿ. ಹೋಮದ ಪಕ್ಕದಲ್ಲಿ ಶ್ರೀಚಕ್ರ ಇದೆ, ಕಳಸ ಇದೆ, ಗೊತ್ತಾಯ್ತಲ್ಲ. ಇಲ್ಲಿ ಹೋಮದ ಕಾರ್ಯ ಮುಗಿಯುತ್ತೆ. ಇನ್ನು ಸ್ವಲ್ಪ ಹೊತ್ತರಲ್ಲಿ ಹೋಮದ ಕಾರ್ಯ ಮುಗಿಯುತ್ತೆ. ಈ ಕಾರ್ಯದಲ್ಲಿ ಸಾಮಾನ್ಯವಾಗಿ ಇನ್ನೂ ಭಕ್ತಾದಿಗಳು ಇಲ್ಲಿಗೆ ಬಂದಿಲ್ಲ. ಅವರೆಲ್ಲ ಆಮೇಲೆ ಬರ್ತಾರೆ, ಟೈಮ್ ಆಗುತ್ತಾಗ. ಇವರ ಶ್ರೀಚಕ್ರ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮ ಇಲ್ಲಿಗೆ ಸಮಾಪ್ತಿ ಆಗ್ತಾಯಿದೆ. ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮ ಶ್ರೀಚಕ್ರದಲ್ಲಿ ಮುಗಿಯುತ್ತೆ. ಇನ್ನು ಶ್ರೀಚಕ್ರವನ್ನು ಗುಡಿ ಒಳಗೆ ಆಮೇಲೆ ತಗೊಂಡೋಗ್ತಾರೆ. ಅಲ್ಲಿ ಮಹಾಮಂಗಳಾರತಿ ಮಾಡ್ತಾರೆ ಶ್ರೀಚಕ್ರಕ್ಕೆ. ಇದು ಪ್ರೋಸೆಸ್ಸು. ಇಲ್ಲಿ ಹೋಮ ಮುಗಿದ ಮೇಲೆ ಅಲ್ಲಿ ಗುಡಿ ಒಳಗೆ ತಗೊಂಡೋಗಿ ದೇವಿ ಮುಂದೆ ಇಡ್ತಾರೆ.
ಅಲ್ಲಿಗೆ ಮಹಾಮಂಗಳಾರತಿ ಅಲ್ಲಿಗೆ ಕೊಡ್ತಾರೆ, ಅಲ್ಲಿಗೆ ಮುಗೀತದೆ ಶ್ರೀಚಕ್ರದ ಪ್ರಾಣ ಪ್ರತಿಷ್ಠೆ. ಆಲ್ರೆಡಿ ಈಗ ಮುಗಿದಿದೆ. ಇವರೇ ಇಷ್ಟು ಶ್ರೀಚಕ್ರದ್ದು ನೀವು ನೋಡಿದ್ರಲ್ಲ ಇಷ್ಟು. ಇದು ತುಂಬ ಇರುತ್ತೆ. ನಾನು ನಿಮಗೆ ಹೆಡ್ಲೈನ್ಸಲ್ಲಿ ತೋರಿಸಿದ್ದೀನಿ, ಓನ್ಲಿ ಟ್ರೈಲರ್ ಅಷ್ಟೇ ಇಲ್ಲಿ ತೋರಿಸಿರೋದು. ಓಕೆ, ನೆಕ್ಸ್ಟು ಈ ಹುಡುಗರಿಗೆ ದೀಕ್ಷೆ ನೀಡಲಾಗುತ್ತೆ ಇಲ್ಲಿರ್ತಕ್ಕಂಥವ್ರಿಗೆ. ನೀವು ನೋಡ್ಬೋದು, ಈಗ ಮಳವಳ್ಳಿ ನಾಗರಾಜು ಕಾಣಿಸ್ತಿದ್ದಾರೆ ಇಲ್ಲಿ. ಇನ್ನೂ ಬೇರೆ ಬೇರೆ ಆಟೋ ಡ್ರೈವರ್ ಸುರೇಶ್ ಇದ್ದಾರೆ, ಆಮೇಲೆ ಪಿಣ್ಯ ಮುನಿಯಪ್ಪ ಇದ್ದಾರೆ. ಓಕೆ, ಇನ್ನೂ ನೆಕ್ಸ್ಟ್ ಮುಂದುವರುತ್ತೆ ಭಾಗ 4 ನೋಡಿ. ನೆಕ್ಸ್ಟ್ ನಾವು ಇವರಿಗೆಲ್ಲ ದೀಕ್ಷೆ ಕೊಡ್ತೀವಿ. ಇದು ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಓಂ ಶಾಂತಿ.